2024ರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಈ ನಡುವೆ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಜೊತೆಗೆ ಒಂದು ಕಡೆ ಯುವಕರ ತಂಡ, ಮತ್ತೊಂದು ಕಡೆ ಹಿರಿಯ ನಾಯಕರ ತಂಡವನ್ನು ಕಟ್ಟಿಕೊಂಡು ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ಕೂಡ ಗೆಲ್ಲಬೇಕು ಅನ್ನುವಂಥ ಒಂದು ರಣತಂತ್ರವನ್ನು ಬಿಜೆಪಿಯ ವರಿಷ್ಠರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತಹ KS ಈಶ್ವರಪ್ಪ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದೆ ಸರ್ ರಾಜ್ಯ ಬಿಜೆಪಿ? ಈಗ ರಾಜ್ಯ ಬಿಜೆಪಿ ಗಟ್ಟುಮುಟ್ಟಾಗಿದೆ. ಭಾರತೀಯ ಜನತಾ ಪಾರ್ಟಿಯ ವಿಚಾರ, ಸಿದ್ಧಾಂತ, ನಾಯಕತ್ವ, ಕಾರ್ಯಕರ್ತರ ತಂಡ ಇದೆಲ್ಲದರಲ್ಲೂ ಕೂಡ ಇವಾಗ ಒಂದು ರೀತಿಯ ಕಳೆದ ವಿಧಾನಸಭಾ ಚುನಾವಣೆ ಸೋತಿದ್ದು ನೋವಿದೆ. ಅದರ ಸಿಟ್ಟನ್ನು ತೀರಿಸ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ 28 ಸ್ಥಾನವನ್ನು ನಾವು ಗೆಲ್ಲಬೇಕು ಅನ್ನೋಂಥ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತಿದೆ. ಅಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತಹ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ. ಜೊತೆಗೆ ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ, ಭಾಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವು 28ಕ್ಕೆ 28 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಯಾವ ಹುಮ್ಮಸ್ಸಲ್ಲಿ ಹೇಳ್ತೀರಾ ಅಂತ? ಗ್ಯಾರಂಟಿಗಳು ಯಾವುದು ಯಶಸ್ಸಾಗಿದೆ? ವಿದ್ಯುತ್ತು ಉಚಿತವಾಗಿ ಕೊಟ್ಬಿಡ್ತೀವಿ, ನಿನಗೂ ಫ್ರೀ ನನಗೂ ಫ್ರೀ ಕತೆಗಳು ಹೇಳ್ತಾ ಹೋದ್ರು. ದುಡ್ಡು ಕೊಡ್ತೀನಪ್ಪ ಅಂದ್ರೆ ವಿದ್ಯುತ್ತಿಲ್ಲ. ಏನು ಪರಿಸ್ಥಿತಿ? ರೈತರು ಬರಗಾಲ, ಅವ್ರಿಗೆ ಹೊಲಗದ್ದೆಗಳಿಗೆ ಪಂಪ್ ಸೆಟ್ ಹಾಕ್ಕೋತೀವಿ ಅಂತ ವಿದ್ಯುತ್ತಿಲ್ಲ, ದುಡ್ಡು ಕೊಟ್ಟರು ವಿದ್ಯುತ್ತಿಲ್ಲ ಅಂತಂದರೆ ಇದಕ್ಕಿಂತ ಇನ್ನೇನು ಬೇಕು? ಯಾವ ಗ್ಯಾರಂಟಿಗೂ ಕೊಡ್ತೀರಿ ನೀವು? ಇದು ರಾಜ್ಯ ಜನ, ವಿಶೇಷವಾಗಿ ರೈತರು, ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ನಮ್ಮೆಲ್ಲರಿಗೂ ಅನ್ನ ಕೊಡೋಂಥ ರೈತನಿಗೆ ಇವತ್ತು ನಾವು ಅನ್ಯಾಯ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಈ ಗ್ಯಾರಂಟಿ ಕೆಲಸವನ್ನು ಮಾಡೋದಿಲ್ಲ. BJP ಅಧಿಕಾರಕ್ಕೆ ತಂದೇ ತರ್ತಾರೆ, ಇದರ ಅನುಮಾನ ಇಲ್ಲ. ಸರ್, ಮೋದಿ ಅವರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ, ಅಸಮಾಧಾನ ಇಲ್ಲ. ಆದರೆ ರಾಜ್ಯ BJPಯಲ್ಲಿ ಒಳಜಗಳ ಇದ್ದೇ ಇದೆ ಅಲ್ವಾ? ಒಳಜಗಳ ಯಾರೋ ಒಬ್ಬರಿಬ್ಬರು ಮಾತಾಡಿದ್ರೆ ಒಳಜಗಳ ಅಂತ ಕರಿತೀರಿ ಏನದನ್ನು? ಇಡೀ ರಾಜ್ಯ ಕಾರ್ಯಕರ್ತರು ನೊಂದಿದ್ದಾರೆ. ಇವತ್ತು ಆಕಸ್ಮಿಕವಾಗಿ ನಾವು ಸೋತ್ಬಿಟ್ವಿ, ಯಾರೂ ಅಂದ್ಕೊಂಡಿರಲಿಲ್ಲ ನಾವು ಇಷ್ಟು ಕಡಿಮೆ 66 ಸೀಟ್ ತೊಗೋತೀವಿ ಅಂತ. ಕಾಂಗ್ರೆಸ್ನವರು ಅಂದ್ಕೊಂಡಿರಲಿಲ್ಲ 135 ಸೀಟ್ ತೊಗೋತೀರಿ ಅಂತ. ಆದರೆ ನೊಂದಿರೋಂಥ ಕಾರ್ಯಕರ್ತರಿಗೆ ಒಂದು ಸವಾಲಿದು. ಬರೋಂಥ ಲೋಕಸಭೆ ಚುನಾವಣೆ ನಾವೆಲ್ಲರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ 28 ಕ್ಷೇತ್ರದ ಕಾರ್ಯಕರ್ತರು ಶಕ್ತಿ ಮೀರಿ ಓಡಾಡ್ತಿದ್ದಾರೆ. ರಾಜ್ಯದ ಜನರಿಗೂ ಕೂಡ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮಾಡಬೇಕು ಅನ್ನೋಂಥ ಆಸೆ ರಾಜ್ಯ ಜನಕ್ಕೂ ಇರೋಂಥ ಸಂದರ್ಭದಲ್ಲಿ ಈ ಚುನಾವಣೆ ಬರ್ತಿರೋದು ತುಂಬ ಸಂತೋಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.